ಯಾವ ಊರಾಗ ಹೆಣ್ಣು ದೇವ್ರ ದೇವಸ್ಥಾನ ಇರಂಗಿಲ್ಲ ಆ ಊರಿಗೆ ಹೋಗ್ಬಾರ್ದಂತ ಶಾಸ್ತ್ರ ಅದ ಗೊತ್ತಿರಲಿ. ಹೆಣ್ಣು ದೇವ್ರು ಇರ್ಲಾರ್ದೆ ಇರ್ತಕ್ಕಂಥ ಊರೇ ಇಲ್ಲ. ಅಕಸ್ಮಾತ್ ಹೆಣ್ಣು ದೇವ್ರು ಇಲ್ಲ ಅಂದ್ರೆ ಆ ಊರಿಗೆ ಹೋಗ್ಬಾರ್ದಂತ. ಅದು ರೇಣುಕ ಇರಲಿ, ಗ್ರಾಮ ದೇವತೆ ಇರಲಿ, ಅಂಬಾ ಮಹೇಶ್ವರಿ ಇರಲಿ, ಯಲ್ಲಮ್ಮ ಇರಲಿ, ರಾಜಮ್ಮ ಇರಲಿ, ಯಾವ ದೇವರನ್ನ ಇರಲಿ, ಒಂದು ಹೆಣ್ಣು ಗುಡಿ ಇರ್ಬೇಕಂತ. ಇದು ಮಾತು ಯಾಕೆ ಹೇಳ್ತಾರಂದ್ರೆ ಪರಮಾತ್ಮನಿಗೆ ಪಾರ್ವತಿಗೆ ಪರಮಾತ್ಮನ ನಡುವೆ ಒಪ್ಪಂದ ಆಗಿರ್ತಕ್ಕಂಥ ಮಾತು. ಏನು? ಪಾರ್ವತಿ ಕೇಳಿಲ್ಲಂತ ನನಗೆ ಮದುವೆ ಮಾಡಂತ ಕೇಳಿಲ್ಲಂತ ಗಂಡಗೆ, ಅವ್ರ ತಂದಿಗೆ, ಯಾರು? ಪರ್ವತರಾಜನಿಗೆ, ನನಗೆ ಮದುವೆ ಮಾಡು. ಪರಮಾತ್ಮನಂತ ಪಾರ್ವತಿ ನೀ ಭಾಳ ಚಂದ ಹುಟ್ಟಿದಿ, ನಿನಗೆ ಎಂಥ ಗಂಡನ ತರಬೇಕು ಅಪ್ಪ, ನೀ ಎಂಥವನ್ನ ತೊಂಬ. ಇಲ್ಲಲ್ಲ, ನಿನಗೆ ಇಂಥ ಗಂಡ ಬೇಡ, ನಿನಗೆ ಸಾಕ್ಷಾತ್ ಪರಮಾತ್ಮಗೆ ಕೊಟ್ಟು ಮದುವೆ ಮಾಡ್ತೀನಂತ. ಪರಮಾತ್ಮಗೆ ಮದುವೆ ಮಾಡ್ಬೇಕಾದ್ರೆ ನಾ ಏನು ಮಾಡ್ಬೇಕು? ಏನು ಮಾಡಬೇಡ, ಹೋಗಿ ತಪಸ್ಕುಂದ್ರು ಪಾರ್ವತಿ ಮಗಳಿಗೆ ಹೇಳಿದ್ನಂತ. ದಕ್ಷ ಬ್ರಹ್ಮ ಹೋಗಿ ಕುಂತ ಏನು ಪಾರ್ವತಿ ಹೇಳಿದ್ನಂತ, ನೀ ತಪಸ್ಸಿಗೆ ಕುಂದ್ರು, ತಪಸ್ಸಿಗೆ ಕುಂತ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನ. ಏನು ಬೇಕಂತ ಕೇಳ್ತಾನವ. ನಿನಗೆ ಏನು ಬೇಕಂತ ಕೇಳಿದ್ರೆ ಏನು ಕೇಳಬೇಡ, ನನಗೆ ಲಗ್ನ ಮಾಡ್ಕೊಂತ ಕೇಳಂತ. ಆಯ್ತಂತ ತಪಸ್ಸಿಗೆ ಕುಂತಂತ ಒಂದು 200 ವರ್ಷ ಆಯ್ತಂತ ತಪಸ್ಸು. ನಮ್ಮಂಗೆ 50 ವರ್ಷ 20 ವರ್ಷ ತರನೋ, ಸಾವಿರಾರು ವರ್ಷಗಟ್ಟಲೆ ತಪಸ್ಸು ಕುಂತಂತ ಪಾರ್ವತಿ. ಪರಮಾತ್ಮ ಬಂದಂತ, ಯಾಕವ ಕುಂತಿದಿ, ಎಷ್ಟು ಚಂದಿದಿ ನೋಡ್ಲಕ್ಕ, ಯಾಕೆ ಕುಂತಿ ತಪಸ್ಸಿಗೆ ಅಂತ ಕೇಳಿದ್ರೆ, ನೀ ಯಾರಂತ ಕೇಳಿದ್ರಿ. ನಾನು ಪರಮಾತ್ಮ ನಿನ್ನ ತಪಸ್ಸಿಗೆ ಮೆಚ್ಚಿ ನಿನಗೆ ಏನು ಬೇಕಂತ ಕೇಳಿದ್ನಂತ. ಆಕೆ ಹೇಳಿಲ್ಲಂತ, ನನಗೇನು ಬೇಡ, ನನಗೆ ಲಗ್ನ ಮಾಡ್ಕೊಂಡ್ಲಂತ. ಗಾಬರಿ ಆಯ್ತು ಪರಮಾತ್ಮನಿಗೆ. ಈಕಿನಂಗೆ ಓಸು ಮಂದಿ ಬಂದು ತಪಸ್ಸಿಗೆ ಕುಂತು ಎಲ್ಲರೂ ನನಗೆ ಲಗ್ನ ಮಾಡ್ಕೊಂಡ್ರು, ನನಗೆ ಗತಿ ಏನಂದವ. ಇದು ಆಗ್ಲಾರ್ದ ಮಾತು ಬೇರೆ ಏನನ್ನ ಹೊಲ ಕೇಳು, ಮನೆ ಕೇಳು, ಬಂಗಾರ ಕೇಳ್ಕೊ. ಇಲ್ಲ, ನಮ್ಮ ಅಪ್ಪ ಅದನ್ನ ಹೇಳೋಣ, ನಾನು ಲಗ್ನ ಮಾಡ್ಕೊಂಡು ಸುಮ್ಮನೆ ಸಿಂಪಲ್ಲಾಗಿ ಹೇಳಕತ್ತೀನಿ. ಅವಾಗ ಪರಮಾತ್ಮ ಹೇಳಿದ್ನಂತ, ಭಾಳ ಚಂದ ಆಳಿಕಿನ ಬಿಡಬಾರ್ದಂತ ತಿಳ್ಕೊಂಡು, ಆಯ್ತು ಮಾಡ್ಕೋತೀನಿ ಪಾರ್ವತಿ, ನಿನಗೆ ಒಂದು ಕಂಡೀಷನ್. ಏನು ಇಲ್ಲ, ನಾನು ನಿನ್ನ ಲಗ್ನ ಮಾಡ್ಕೋತೀನಿ, ಮಾಡ್ಕೊಂಡ ಮೇಲೆ ನಿನಗೆ ಒಂದು ಕಂಡೀಷನ್. ಏನಂದ್ರೆ, ಮದುವೆ ಆದಮೇಲೆ ನೀನು ಲಗ್ನ ಆದಮೇಲೆ ನೀನು ಹಳ್ಳಿಯಿಂದ ದಿಲ್ಲಿ ತನಕ ಗ್ರಾಮ ದೇವತೆಯಾಗಿ ಆ ಊರಾಗ ನೆಲೆಸ್ಬೇಕು. ಪಾರ್ವತಿ ಹೇಳಿದ್ನಂತ, ಲಗ್ನ ಮಾಡ್ಕೋತೀನಿ, ಆದರೆ ಎಲ್ಲ ಊರಾಗ ಗ್ರಾಮ ದೇವತೆಯಾಗಿ ನೆಲೆಸಿ ಆ ಗ್ರಾಮವನ್ನು ನೀ ಕಾಪಾಡಬೇಕು ವಚನ ಕೊಟ್ಲಂತ. ಮತ್ತು ನೀ ಎಲ್ಲಿಗೆ ಹೋತೆ ಅಂತ ಕೇಳಿಲ್ಲ. ನನಗೆ ಲಗ್ನ ಮಾಡ್ಕೊಂಡಕ್ಕೆ ಊರಾಗ ಗ್ರಾಮ ದೇವತೆಯಾಗಿ ನಾನು ನೆಲೆಸ್ತೀನಿ ಪರಮಾತ್ಮ, ನೀ ಎಲ್ಲಿಗೆ ಹೋತೆ ಅಂತ ಕೇಳಿದಾಗ, ನಾ ಎಲ್ಲಿ ಹೋಗಂಗಿಲ್ಲ, ಗುರುವಿನ ರೂಪದಾಗ ಜಗತ್ತು ಸಂಚಾರ ಮಾಡ್ತೀನಿ ಅನ್ನಂತ. ಗುರುವಿನ ರೂಪದಲ್ಲಿ ನಾ ಜಗತ್ತು ಸಂಚಾರ ಮಾಡ್ತೀನಿ, ಗ್ರಾಮ ದೇವತೆಯಾಗಿ ಎಲ್ಲ ಊರಾಗ ಕುಂತ್ಕೊಂಡು ಆ ಊರನ್ನು ರಕ್ಷಣೆ ಮಾಡಂತ ಇಬ್ಬರು ನೋಡು ಒಪ್ಪಂದ ಆಯ್ತಂತ. ಅದಕ್ಕೆ ಗ್ರಾಮ ದೇವಸ್ಥಾನಗಳು ಯಾಕಿರ್ತಾವ? ಆ ಊರನ್ನು ಕಾಪಾಡಲಿಕ್ಕೆ ಇರ್ತಾವ. ಈ ದೇವಿಗೆ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಭೇದ ಇಲ್ಲ. ಎಲ್ಲರೂ ಯಾರು ಬಾಗಿ ಬರ್ತಾರೆ ಆಕಿನ ಬಲ್ಲಿ ಎರಡೇ, ಒಂದು ಬಾಗಿ ಬರೋದು, ಒಂದು ಬೀಗಿ ಬರೋದು ಅಂತ. ಬಾಗದಂದ್ರೆ ಅವ್ವ ಅಂತ ಬರೋದು, ಬೀಗದಂದ್ರೆ ಏನು ಸುದ್ದಿ ಇಟೆ. ಬಾಗದು ಬೀಗದು, ಬಾಗಿ ಬಂದವರಿಗೆ ಬೇಡಿದಷ್ಟು. ಯಾರು ಬಾಗಿ ಬರ್ತಾರ ಅವ್ರಿಗೆ ಬೇಡಿದಷ್ಟು ಕೊಡ್ತಕ್ಕಂಥ ಶಕ್ತಿ ಆ ಗ್ರಾಮ ದೇವತೆ ಶಕ್ತಿ. ಅದು ಕುರ್ಕುಂದಿ ಗ್ರಾಮದೊಳಗೆ ಭಾಳ ಸಣ್ಣದಾಗಿರ್ತಕ್ಕಂಥ ಊರು. ಬಹುಶಃ ಇಷ್ಟೆಲ್ಲ ಮಂದಿ ಇಡೀ ಊರಾಗ ಯಾರು ಮನೆಗೆ ಇರ್ಲಿಕ್ಕಿಲ್ಲ. ಎಲ್ಲರೂ ಇಲ್ಲಿ ಬಂದು ಕುಂತೀರಂದ್ರೆ ಮನೆಯಾಗ ಏನು ಅದು ಏನಿಲ್ಲ, ಏನು ನಿಮ್ಗೆ ಕಲ್ಪನೆನೇ ಇಲ್ಲ. ಏನೇ ದೇವ್ರ ಗುಡಿಗೆ ಹೋದ್ರೆ ಮನೆಯೆಲ್ಲ ದೇವಿ ನೋಡ್ಕೋತಾಳಂತಕ್ಕಂಥ ಭಕ್ತಿಲಿಂದ ಇಲ್ಲಿ ಬಂದು ಕುಂತೀರಿ ನೀವು. ಮನೆ ಕಡೆ ಚಿಂತೇನಿಲ್ಲ. ನಮ್ಮ ಪಟ್ಟಣದಾಗ ಇಟ್ಟತ್ನಾಗ ಎಲ್ಲೆಲ್ಲೋ ಇನ್ನೊಂದು ನೋಡಿದಿರ್ತಾವೆ. ನಾವೆಲ್ಲ ವಿಚಾರ ಮಾಡಬೇಕು ಬಂಧುಗಳೇ. ಆ ತಾಯಿಗೆ ಅರ್ಥ ಆಗ್ತಕ್ಕಂಥ ಭಾಷೆ, ನಾನು ಭಾಷೆ ಬಗ್ಗೆ ಭಾಳ ಕಡೆ ಭಾಳ ಚಂದ ಹೇಳ್ತೀನಿ ರೀ. ಈಗ 4-5 ದಿವಸದಿಂದ ನಾನು ಇದಕ್ಕೆ ಹೋಗಿದ್ದೆ, ಒಂದು ವಾರದಿಂದ. ಎಲ್ಲಿ ಅಂದ್ರೆ ಈ ಆಗುಂಬೆ ಬಲ್ಲಿ ಕಚ್ಚಿಕೆ ಅಂತ ಬರ್ತದೆ, ಮಂಗಳೂರು. ಅದು 4 ದಿವಸದ ಪ್ರವಚನ ಇತ್ತಲ್ಲಿ ಹೋಗಿದ್ದೆ. ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ. ಭಾಷೆ ಹೆಂಗದ ನೋಡ್ರಿ, ಮಂಗಳೂರು ಕಡೆ ನಿಮ್ಗೆ ಮಾಡೇ ತೋರಿಸ್ತೀನಿ ಭಾಷೆ. ಮಂಗಳೂರು ಕಡೆ ಹೆಂಗೆ ಮಾತಾಡ್ತಾರೆ ಗೊತ್ತೇನ್ರಿ? ನೀವೆಲ್ಲ ನೋಡ್ರಿ, ಎಂಥದ ಮಾರಯ್ಯ ನೀವು, ಎಲ್ಲಿಂದ ಬಂದ್ರಿ, ಹೇಗಿದ್ದೀರೋ, ಚೆನ್ನಾಗಿದ್ದೀರೋ, ಮಂಗಳೂರು ಬಂದು ಮತ್ತೊಮ್ಮೆ ಸಲ ಬಂದರೆ ನಮ್ಮ ಕಡೆ ನೀವು ಬರಬೇಕು, ಮತ್ತೊಂದು ಸಲ ಬಂದಾಗ ಹೋಗ್ಬೇಕಂತ. ಈಗಿಲ್ಲ, ಇವು ಬೆಂಗಳೂರದು ಬಿಟ್ಟಾಗಿತ್ತು. ಮೊನ್ನೆ ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ. ಯಾವಾಗ ಬಂದಿರಿ ಸ್ವಾಮೀಜಿ? ಚೆನ್ನಾಗಿದ್ದಾರಾ, ಮನೇಲಿ ಚೆನ್ನಾಗಿದ್ದಾರಾ, ಮಕ್ಕಳು ಚೆನ್ನಾಗಿದ್ದಾರಾ, ಮಠ ಚೆನ್ನಾಗಿದೆಯೋ? ಇನ್ನೊಂದು ಸಲ ನೀವು ನಮ್ಮ ಊರಿಗೆ ಬಂದರೆ ನಮ್ಮ ಮನೆಗೆ ನಾಷ್ಟಕ್ಕೆ ಬರ್ಬೇಕು. ಇನ್ನೊಂದು ಸಲ ಬಂದಾಗ ಈಗಿಲ್ಲ. ಕುರ್ಕುಂದಿರ ಹಂಗಲ್ಲ, ಈಗ ಬಂದಿರಿ ತಿಂದೇವ್ರಿ ಪ್ರಸಾದ ಮಾಡಿವ್ರಿ ಅಂತೀರಿ ನೀವು. ಈಗ ಬಂದಿರಿ ಪ್ರಸಾದ ಮಾಡಿ ಹೋಗ್ರಿ ಅಂತಕ್ಕಂಥ ಸಂಸ್ಕಾರ ಕುರ್ಕುಂದಿರದು. ಇನ್ನೊಂದು ಸಲ ಬಂದಾಗ ಉಂಡೋರು ಅನ್ನೋದು ಅವ್ರದ್ದು. ಎಷ್ಟು ವ್ಯತ್ಯಾಸ ಅದ. ಇನ್ನೊಂದದು ಇಲ್ಲಿ ಬೀದರ್ ಜಿಲ್ಲೆದಾಗ ಇವೆಲ್ಲ ಬೇಕು. ಶಾಪೂರ್ಗೆ ನಮ್ದು ನೋಡ್ರಿ ಎಷ್ಟು ಮಜಾ. ನಮ್ಮ ಭಾಷೆ ಜಲ್ದಿ ಅರ್ಥ ಆಗ್ತದೆ. ಯಾಕೆ ನಾನು ಶಾಪುರವನೇ, ನೀವು ಶಾಪುರ ತಾಲೂಕದವ್ರೆ. ಕತತ್ ಬಾ ಕಿತ್ತತ್ ಬಾ ಹೆಂಗದ? ಕತತ್ ಸರಿ, ಕಿತ್ತತ್ ಬಾ, ಅಲ್ಲೇ ಕುಂತಿ ಇಲ್ಲೇ ಕುಂತಿ ಬಾ. ನಮ್ಮ ಭಾಷೆ ಇದು. ಈ ಭಾಷೆನ ಅರ್ಥ ಆಗ್ತದೆ, ಮತ್ತೇನು ಅರ್ಥ ಆಗಂಗಿಲ್ಲ.
ನಮ್ಮ ಭಾಷೆ ಜಲ್ದಿ ಅರ್ಥ ಮಾಡ್ಕೋತಾಳೆ. ಅದಕ್ಕೆ ಈ ಬೀದರ್ ಜಿಲ್ಲೆದಾಗ ಒಂದು ಭಾಷೆ ಅದು. ನಾ ಯಾಕೆ ಭಾಷೆ ಬಗ್ಗೆ ಹೇಳ್ತೀನಂದ್ರೆ ಬೀದರ್ ಜಿಲ್ಲೆಗೆ ಹೋಗಿದ್ವಿ ಮೊನ್ನೆ ಬಸವ ಕನ್ನಡದ ಪುರಾಣಕ್ಕೆ. ಅಲ್ಲಿ ಭಾಳ ಚಂದ ಮಾತಾಡ್ತಾರೆ ರೀ. ಓಸು ಮಂದಿಕ್ಕಿಂತ ಭಾರಿ ಇವು ಯೂಟ್ಯೂಬ್ನಾಗ ಬಿಡ್ಬೇಡ್ರಿ ಇದನ್ನು. ಮತ್ತೆ ಇದು ಬಿಟ್ಟರೆ ಅಂದ್ರೆ ಬೀದರ್ ಜಿಲ್ಲೆದವ್ರು ಮತ್ತೆ ನಮ್ಮ ಫೋನ್ ಮಾಡ್ತಾರೆ. ಮತ್ತೆ ಅದು ಭಾಷೆ ರೀ, ಕೆಟ್ಟದ್ದಲ್ಲ. ಬೀದರ್ ಜಿಲ್ಲೆದ ಭಾಷೆ ಬೇರೆ, ಬೆಂಗಳೂರದ ಭಾಷೆ ಬೇರೆ, ಮಂಗಳೂರ್ದು ಬೇರೆ. ಬೀದರ್ ಜಿಲ್ಲೆದಾಗ ಮನುಷ್ಯರಿಗೆ ಏನಂತಾರಂದ್ರೆ, ಮೊನ್ನೆ ನಾ ಪ್ರವಚನಕ್ಕೆ ಹೋಗಿನಿ ಬಸವ ಕಲ್ಯಾಣದಾಗ, ಶಾಪುರ್ ಮುತ್ಯ ಬಂದದು ಅಂತ. ನಾಯ ಅಂದೇನ ಅಯ್ಯ ಶಾಪುರ್ ಮುತ್ಯ ಭಾಳ ಚಂದ ಮಾತಾಡ್ತದೆ ಬೇ ಅಂತ, ಭಾಳ ಮಾತಾಡ್ತದಂತ. ಶಾಪುರ್ ಮುತ್ಯ ತಿಂದೆ ಉಂಡು ಊಟ ಮಾಡಕ್ಕೆ. ಅದು ಭಾಷೆ. ನಾವು ಹೋಗಿನ ಒಂದ್ಸಲ ಶಾಪುರ್ ಮುತ್ಯ ಬಂದದ, ಇದು ಇರ್ತದ ಹೋತದ ಅಂತ ಕೇಳ್ತದ. ಬಾಜು ಇರ್ಲಕ್ಕೆ ಬಂದದ, 4 ದಿವಸ ಪ್ರವಚನ ಮಾಡ್ಲಿಕ್ಕೆ ಇರ್ತದೆ. ಇದಕ್ಕೆ ನಾಳೆ ನಮ್ಮ ಮನೆಗೆ ಒಯ್ತಾ ಅಂದವು. ಒಯ್ತಾನಂತ ನಾಂದೆ ಒಯ್ಯಕ್ಕೆ 4 ಮಂದಿ ಬರ್ತಾರೆ. ಒಯ್ಯೋದಂದ್ರೆ ಎದಕ್ಕಂತ ಕೇಳಿದೆ, ಚಾ ಕುಡಿಯಕ್ಕಂತ. ಇದು ನಾ ಯಾಕೆ ಹೇಳ್ತೀನಂದ್ರೆ, ಅದು ಬೀದರ್ ಜಿಲ್ಲೆದ ಭಾಷೆ. ಇಲ್ಲಿ ಒಳಗಿರ್ತಕ್ಕಂಥ ಗ್ರಾಮದೇವಿಗೊಂದು ಭಾಷೆ ಅದು, ಶರಣಬಸಪ್ಪ ಅಪ್ಪೋರಿಗೊಂದು ಭಾಷೆ ಅದ, ಸಿದ್ಧಾರೂಢರಿಗೊಂದು ಭಾಷೆ ಅದ, ಅನ್ನಪೂರ್ಣಿಗೊಂದು ಭಾಷೆ ಅದ, ಎಲ್ಲರಿಗೊಂದು ಭಾಷೆ ಅದ. ಮನೆಯಾಗ ತಾಯಂದಿರು ನೀವೆಲ್ಲ ಇಲ್ಲಿ ಕುಂತಿರಿ ಹೆಣ್ಮಕ್ಳು, 1 ವರ್ಷದ ಕೂಸಿಗೆ ನೀವೇನಾದ್ರೂ ಊಟ ಮಾಡಿಸ್ಬೇಕಾದ್ರೆ ಯಾವ ತಾಯಿನೂ ಎಂದೂ ಕೂಡ ಮಗುವಿಗೆ 1 ವರ್ಷದ ಕೂಸಿಗೆ ಅನ್ನ ಉಣಂದಿಲ್ಲ. ನೋಡ್ರಿ ನೀವು ಅಬ್ಸರ್ವ್ ಮಾಡ್ರಿ. ನೀವು 1 ವರ್ಷದ ಕೂಸಿಗೆ ನೀವು ತಾಯಂದಿರು ಇಲ್ಲಿ ಕುಂತಿರಲ್ಲ, ಎಂದನ ತಾಯಿದರ ಮಗುವಿಗೆ ಬಾಯಾಗ ತುತ್ತಿಡ್ಬೇಕಾದ್ರೆ ಏನಂತೀರಿ ಹೇಳ್ರಿ? ಮಮ್ಮು. ಅಪ್ಪಿ ಮಮ್ಮೂ ಅಂತೀರಿ, ಬಾಪಿ ಮಮ್ಮೂ. ಅದಕ್ಕೆ ಮಮ್ಮು ಅಂದ್ರೆ ಜಲ್ದಿ ಗೊತ್ತಾಗ್ತದೆ, ಬಾಯಿ ತೆರಿತದೆ. ಮತ್ತು ನೀವು ಅನ್ನ ಹಾಲು ಸಕ್ಕರೆ ಕರೆಸಿ ಗಂಡ ಬರ್ತಾನೆ ಹೊಲದಿಂದ, ಮಮ್ಮು ಕಪಾಳ ಕುಡಿತಾನೋ. ಗಂಡಗೆ ಮಮ್ಮು ಅನ್ಬಾರ್ದು, ಅನ್ನ ಅನ್ಬೇಕು. ಮಗುವಿಗೆ ನೀರು ಕುಡಿಸ್ಬೇಕಾದ್ರೆ ಬೂವ. ನಾ ಯಾಕೆ ಹೇಳ್ತೀನಂದ್ರೆ, ಮಗುವಿನ ಭಾಷೆ ಬೂವ, ಮಗುವಿನ ಭಾಷೆ ಮಮ್ಮು, ದೊಡ್ಡವರ ಭಾಷೆ ಅನ್ನ. ಅದರಂಗ ಒಳಗಿರ್ತಕ್ಕಂಥ ಗ್ರಾಮ ದೇವತೆಗೆ ಅರ್ಥ ಆಗ್ತಕ್ಕಂಥ ಭಾಷೆ. ನಿನ್ನಡಿಗೆ ಬರುವಾಗ ಸಿಂಗರದಿ ಹೊರೆಯೇಕೆ, ನಿನ್ನಡಿಗೆ ಬರುವಾಗ ಬಂಗಾರದ ಹಂಗೇಕೆ, ನೀನು ಎದುರಿರುವಾಗ ಮಂತ್ರಗಳ ಮೊರೆ ಏಕೆ. ಆಕಿನ ಬಲ್ಲಿ ಬರಬೇಕಾದ್ರೆ ಬಂಗಾರ ಹಾಕಬೇಕು, ಆಕಿನ ಬಲ್ಲಿ ಬರಬೇಕಾದ್ರೆ ಶೃಂಗಾರ ಹಾಕಬೇಕು, ಆಕಿನ ಬಲ್ಲಿ ಬರಬೇಕಾದ್ರೆ ಮಂತ್ರಗಳು ಹಾಕಬೇಕು. ನೀವು ಏನು ತೊಗೊಂಡು ಬರಬೇಡ್ರಿ, ತಲೆ ಬಗ್ಗಿಸಿ ನಾನು ನಂದು ಬಿಟ್ಟು ಬರ್ರಿ, ನಾನು ನಿಮ್ಮನ್ನು ಎತ್ತಿ ಕಾಪಾಡ್ತಂಥ ತಾಯಿ ಭರವಸೆಯನ್ನು ಕೊಟ್ಟು ಗ್ರಾಮ ದೇವತೆಯಾಗಿ ನಿಮ್ಮ ಊರಾಗ ನೆಲೆಸಾಳೆ. ಇವತ್ತು ಭಾಳ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ. ಇವತ್ತೆಲ್ಲ ಪ್ರವಚನ ಪುರಾಣಗಳು ಇವೆಲ್ಲ ಯಾಕಪ್ಪ ಇಷ್ಟೆಲ್ಲ? ನೀವೆಲ್ಲ ಒಂದು ಮನಸ್ಸು ಇಷ್ಟ ಲಕ್ಷಾನುಗಟ್ಟಲೆ ಪಟ್ಟಿ ಮಾಡಿರಿ, ಜಾತ್ರೆ ಮಾಡ್ತೀರಿ. ನೀವೆಲ್ಲ ಮನಸ್ಸು ಮಾಡಿದ್ರೆ ದೊಡ್ಡದೊಂದು ನಾಟಕ ಮಾಡ್ಬೋದಾಗಿತ್ತು, ಮತ್ತೊಂದು ಏನೊಂದು ಡ್ಯಾನ್ಸ್ ಮಾಡ್ಬೋದಾಗಿತ್ತು, ಯಾರನ್ನ ಕರೆಸ್ಬೋದಾಗಿತ್ತು. ಯಾಕೆ ಗುರುಗಳನ್ನು ಕರೆಸಿ, ನಮ್ಮನ್ನು ಕರೆಸಿ, ಸಂಗೀತಗಾರನ ಕರೆಸಿ ಯಾಕಿಂತ ಕೆಲಸ ಮಾಡ್ಲಕತ್ತೀರಂದ್ರೆ, ಕುರುಕುಂದಿ ಗ್ರಾಮ ಅಂತಕ್ಕಂಥದ್ದು ದೇವತೆ ನೆಲೆಸಿರ್ತಕ್ಕಂಥ ಜಾಗ. ಈ ಜಾಗದೊಳಗೆ ಒಳ್ಳೆಯದೇ ನಡಿಬೇಕಂತಕ್ಕಂಥ ಧರ್ಮದ ಕೆಲಸ ಮಾಡ್ಲಕತ್ತೀರಿ. ನಿಮ್ಮೆಲ್ಲರ ಬದುಕು ಬಹಳ ಸಾರ್ಥಕವಾಗಿರ್ತಕ್ಕಂಥ ಬದುಕು. ಇದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಕೊಡೋದು ಬೇಡ. ನಿಜವಾಗಿ ಕೂಡ ನೀವೆಲ್ಲರೂ ಬಹಳ ಸಾರ್ಥಕವಾಗಿರ್ತಕ್ಕಂಥ